ಏ ಐ ವಾಂಟ್ ಟು ಲಹರಿ. ಕಿರಣಗಳ ತುಟಿಗಳ ಮೇಲೆ ನಿಜವಾಗಿಯೂ ನಿನ್ನ ಸ್ಪರ್ಶವನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ತಿಂಗಳುಗಳ ಕಾಲ ದೂರ ಇರಬೇಕಷ್ಟೆ. ಹಾ ಐ ಕಾಂಟ್. ಮುನಿಸ್ಕೊಡೋದು ಕೂಡ ಬರಲ್ಲ ನಿನಗೆ. ತುಂಟತನದಿಂದ ನಗ್ತಾ, ಗಂಡನ ಹತ್ರ ಮುನ್ಸು ಜಾಸ್ತಿ ಸಮಯ ಇರಲ್ಲ ಬಿಡು. ಆದರೆ ನಾನು ಕೇಳಿದ್ದಕ್ಕೆ ಉತ್ತರ ಹೇಳು. ಹೇಳೋದೇನಿಲ್ಲ, ನೀನು ಎಷ್ಟೇ ಮುದ್ದಾಡಿದ್ರೂ ನಾನು ಮಣಿಯನ್ನ. ಸೊ ಬುದ್ಧಿವಂತಳಾಗಿದ್ದರೆ ಬೈಗುಳ ತಪ್ಪುತ್ತೆ. ಇನ್ನು ಕೆಳಗಿಳಿ. ನಾನು ಇಳಿಯಲ್ಲ. ಗಿಳಿಯಂತ ಮೂಗನ ಮುಂದಕ್ಕೆಳೆದು ಕೆನ್ನೆ ಮೇಲೆ ತುಟಿಗಳನ್ನಿಟ್ಟು ನನ್ನ ನೋವನ್ನು ಕೂಡ ಅರ್ಥ ಮಾಡ್ಕೊ ಬಂಗಾರ, ಪ್ಲೀಸ್. ನೀನು ಹೀಗೆ ಬೇಕು ಅಂತಲೇ ನನ್ನ ಮೇಲೆ ಬಿದ್ದು ನನ್ನ ನಿಗ್ರಹಕ್ಕೆ ಪರೀಕ್ಷೆ ಇಡ್ತಿದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನನಗೆ ಅಂತಂದ. ತಾರಕ್ ಮುದ್ದಾದ ಮುಖ ನೋಡಿ ನಕ್ಬಿಟ್ಲು ಹುಡುಗಿ. ಮತ್ತೊಬ್ಬೆ ಇಬ್ಬರ ತುಟಿಗಳು ಒಂದಾಗಲು ಸೊಂಟವನ್ನು ಹಗುರವಾಗೊತ್ತಿ ಜಾಗೃತಿಯಾಗಿರ್ಬೇಕು ಸರಿನಾ ಅಂದ. ಹ್ಞೂ ಅಂತ ಪ್ರೀತಿಯಲ್ಲಿ ವಿರಹ ಕೂಡ ಇಷ್ಟೊಂದು ನೋವು ಕೊಡುತ್ತಾ ಅಂತ ಅನುಭವಕ್ಕೆ ಬರ್ತಿದ್ರೆ ಹೊಸದಾಗಿ ಹಣೆ ಮೇಲೆ ಮುತ್ತಿಟ್ಟು ಬಾಯ್, ಟೇಕ್ ಕೇರ್. ಫೋನ್ ಕೂಡ ಇಲ್ದಂತ ಮಾಡಿದೆ. ನಿನ್ನ ಜೊತೆ ಮಾತಾಡೋಕ್ಕೂ ಆಗಲ್ಲ. ಕಾಡೋ ಗಂಡ ಕಣೋ ನೀನು ಅಂತ ಮುನಿಸ್ಕೊಂಡು ಕಾರ್ ಇಳಿದು ಮನೆ ಒಳಗಡೆ ಹೋದ್ಲು. ಎಳೆ ಹೂವಿನಂಥ ದೇಹ ಅವಳದಿವಾಗ. ಮುಂಚಿನ ಥರ ಗಟ್ಟಿಯಾಗುತ್ತಿದ್ರೆ ಎಲ್ಲಿ ನೋವು ಕೆಂಪಗಾಗುತ್ತೋ ಅನ್ನೋ ಸಂಶಯ ಅವನಲ್ಲಿ. ದೀರ್ಘ ಉಸಿರನ್ನು ತಗೊಂಡು ಕಾರನ್ನು ಸ್ಟಾರ್ಟ್ ಮಾಡ್ದ ಆಫೀಸ್ ಕಡೆಗೆ. ಕಿಟಕಿಯಿಂದ ನೋಡ್ತಾ ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡೋದಕ್ಕೆ ಹೋದ್ಲು ಲಹರಿ. ನೀನು ಯಾಕೆ ಬಂದೆ? ಸ್ವಲ್ಪ ಸಮಯ ರೆಸ್ಟ್ ತಗೋ ಅಂತ ಕಸ್ತೂರಿಯವರು ಅಂತಿದ್ರೆ, ನಾನೇನು ಭಾರ ಎತ್ತಿಲ್ಲ ಅತ್ತೆಮ್ಮ. ಈ ಮಾತ್ರ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡದಿದ್ರೆ ಡ್ರಮ್ ಥರ ಆಗ್ಬಿಡ್ತೀನಿ ಅಂತ ಭಯ ಆಗ್ತದೆ ಅಂತ ತರಕಾರಿ ತಂದು ಹಾಲ್ನಲ್ಲಿ ಕೂತು ಬಿಡಿಸ್ತಾ ಲ್ಯಾಪ್ಟಾಪ್ನಲ್ಲಿ ಯಾವುದೋ ಶೋವನ್ನು ಇಟ್ಕೊಂಡ್ಳು. ಊಟದ ಸಮಯಕ್ಕೆ ಏನೋ ಒಂದು ಆರ್ಡರ್ ಅಂತ ಬಂದ ಕೊರಿಯರ್ ಹುಡುಗ ಒಬ್ಬ. ಸೈನ್ ಮಾಡಿ ಏನಿದು ಅಂತ ನೋಡಿದ್ರೆ ಲೂಡೋ, ಶೀಟ್ಸ್, ಚೆಸ್ ಥರದ ಆಟಗಳನ್ನ ಆರ್ಡರ್ ಮಾಡಿದ್ದ ತಾರಕ್. ನೋಡಿದ್ರೆ ಅತ್ತೆಮ್ಮ, ನನ್ನ ಚಿಕ್ಕ ಮಗುವ ಇವೆಲ್ಲ ಆರ್ಡರ್ ಮಾಡಿದ್ದಾರೆ ನಿಮ್ಮ ಸುಪುತ್ರ ಅಂತ ಮುನಿಸಿನ ಮುಖವನ್ನು ಇಟ್ಕೊಂಡ್ಳು ಲಹರಿ. ಅತಿಯೇ, ನಮ್ಗೆ ಒಳ್ಳೆ ಸಮಯ ಕಳೆಯೋಕ್ಕಾಗುತ್ತೆ. ತುಂಬ ದಿನಗಳಾಗೋಯ್ತು. ಬನ್ನಿ ಹಾಡೋಣ ಅಂತ ನಿರ್ಮಲಾ ಅವರು ಕಸ್ತೂರಿಯನ್ನು ಕರೆದ್ರೆ, ಬಾಬಾ ನಾವು ಚೆಸ್ ಆಡೋಣವಾ ಅಂತ ಭಾಸ್ಕರ್ ಅವರು ಒಂದು ಕಡೆ ಸೆಟಲ್ ಆಗಿಬಿಟ್ರು. ಎಲ್ಲರೂ ಅಷ್ಟೇ ಅಂತ ತನಗೆ ಆಸಕ್ತಿ ಇದ್ದ ಶೀಟ್ಸ್ ತಗೊಂಡು ರೂಮಿಗೆ ಹೋದ್ಲು. ಅವಳು ಕೂಡ ಎಷ್ಟು ಹೊತ್ತು ಮಾಡಿದ್ಲು, ಹಾಗೆ ನಿದ್ರೆ ಮಾಡೇ ಬಿಟ್ಲು. ರಾತ್ರಿ ತಾರಕ್ ಬೇಗನೆ ಬಂದ. ದೊಡ್ಡವರೆಲ್ಲ ಒಂದು ಯಜ್ಞದ ಥರ ಆಟದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ ಅಂತ ಗ್ರಹಿಸಿ, ಅಮ್ಮ ನಿಮ್ಮ ಮುದ್ದಿನ ಸೊಸೆ ಎಲ್ಲಿದ್ದಾಳೆ ಅಂತ ಕೇಳ್ದ. ಇವಾಗಷ್ಟೇ ಊಟ ಮಾಡಿ ವಾಕಿಂಗ್ ಮಾಡ್ತೀನಿ ಅಂತ ಟೆರೇಸ್ ಮೇಲಕ್ಕೆ ಹೋದ್ಲು ಲಹರಿ. ಫ್ರೆಶ್ ಆಗಿ ಬಾಕಂದ, ಊಟ ಬಡಿಸ್ತೀನಿ ಅಂತ ಅಂದರು ಅವರು. 10 ನಿಮಿಷದಲ್ಲಿ ಸ್ನಾನ ಮಾಡಿ ಬಂದು ಊಟ ಮುಗಿಸಿ ಎಲ್ರಿಗೂ ಗುಡ್ ನೈಟ್ ಹೇಳಿ ಮೇಲಕ್ಕೆ ಹೋದ ತಾರಕ್. ದೊಡ್ಡವ್ರು ಕೂಡ ಆಡಿ ಸುಸ್ತಾಗಿ ನಿದ್ರೆಗೆ ಜಾರಿಬಿಟ್ರು. ಆಕಾಶದಲ್ಲಿ ತುಂಬಿದ ಚಂದ್ರನನ್ನು, ಸುತ್ತಲೂ ಹೊಳಿತಾ ಇರೋ ನಕ್ಷತ್ರಗಳನ್ನ ನೋಡ್ತಾ ತಣ್ಣನೆಯ ಗಾಳಿಯನ್ನು ಆಸ್ವಾದಿಸ್ತಾ ಅತ್ತ ತಿರುಗಿ ನಿಂತಿದ್ದ ಲಹರಿಯನ್ನು ಹಿಂದಿನಿಂದ ಅಪ್ಕೊಂಡು, ಒಬ್ಬಳೆ ಏನು ಮಾಡ್ತಿದೆಯೇ ಇಲ್ಲಿ ಅಂತ ಅಂದ. ಮುಖ ತಿರುಗಿಸಿ ಕೈಗಳನ್ನ ತೆಗಿತಿದ್ರೆ ಭುಜದ ಮೇಲೆ ಸಣ್ಣದಾಗಿ ಕಚ್ಚಿಬಿಟ್ಟ. ಅಮ್ಮ ಕಚ್ಚಿದ್ರೆ ಪಾಪ ತಗಲ್ತೆ ನಿನಗೆ ಅಂತ ಅಂದ್ಲು. ಕಚ್ಚೋದಲ್ಲ, ಇದು ಪ್ರೀತಿ ಕಡಿತ ಅಂತ ಅವಳನ್ನ ತೋಳಿಗೆ ತಗೊಂಡು ಹೊರಕೊಂಡ. ಅವಳು ಆಕಾಶದಲ್ಲಿರೋ ಚಂದ್ರನನ್ನು ನೋಡ್ತಿದ್ರೆ ಅವನು ಕಣ್ಣು ಮುಂದಿರೋ ಚಂದ್ರನಂಥ ಮುಖವನ್ನು ಎದೆ ತುಂಬ ತುಂಬಿಕೊಳ್ತಾ ಇದ್ದಾನೆ. ಆದರೆ ಆ ಚಂದ್ರ ತನ್ನ ಗಂಡನಿಗಿಂತ ಅಂದವಾಗಿಲ್ಲ ಅನ್ನಿಸ್ತು ಅವಳಿಗೆ. ಅವನ ಎದೆ ಮೇಲ್ವರೆಗೆ, ನಾನೇನಾದರೂ ಚಿಕ್ಕ ಮಗುವ ಅಂತ ಆಟಗಳನ್ನ ತರಿಸಿದ್ಯಾ? ನಾನಂದರೆ ಆಸೆ ಆಗೋಗಿದೆ ನಿನಗೆ ಅಂತ ಮುನ್ನಿಸ್ಕೊಂಡ್ಳು. ಆಟಕ್ಕೆ ಚಿಕ್ಕವರು ದೊಡ್ಡವರು ಅಂತ ಉಂಟಾ? ನಾಳೆ ನಮ್ಮ ಮಗು ಬಂದ ಮೇಲೆ ತನ್ನ ಜೊತೆ ಸೇರಿ ಆಟ ಆಡ್ತೀವಿ ಅಂದರೆ ನಾವು ಕೂಡ ಚಿಕ್ಕ ಮಕ್ಕಳೇ ತಾನೇ ಅಂತ ಅಂದಾಗ, ಮಾತುಗಳಿಂದ ನನ್ನನ್ನು ಬದಲಾಯಿಸ್ಬೇಡ ನೀನು, ನಾನು ಮುನ್ಸ್ಕೊಂಡಿದ್ದೀನಿ ಅಂತ ಮುಖವನ್ನು ಉಬ್ಬಿಸ್ಕೊಂಡ್ಳು ಲಹರಿ. ಓಹೋಹೋ, ಹಾಗಾದರೆ ಮಹಾರಾಣಿಯವರ ಮುನಸ್ಸು ತೀರಬೇಕಾದ್ರೆ ಏನು ಮಾಡಬೇಕು ಅಂತ ಆಜ್ಞೆ ಮಾಡಿ ರಾಣಿಯವರೇ, ಅದನ್ನೇ ಮಾಡೋಣ. ಏನು ಹೇಳಿದ್ರು ಮಾಡ್ತೀರಾ ಸ್ವಾಮಿ? ಆಹಾ, ಖಂಡಿತ. ಲಹರಿ ಮುಖದಲ್ಲಿರೋ ಕಳ್ಳತನ ನೋಡಿ, ದೇವ್ರೇ ಏನೋ ಪ್ಲ್ಯಾನ್ ಮಾಡಿದೆಯಲ್ವಾ
ನನ್ನ ಮಗು ಬಂದಾಗಿಂದ ಬುದ್ಧಿ ಜಾಸ್ತಿ ಆಗಿದೆ ನಿನಗೆ. ಹಾಂ ಹಾಂ ಸರಿ ಸರಿ ಮಾಡು ಅಂದ ನಂಬಿಕೆಯಿಂದ. ತಾರಕ್ ಟೀ ಶರ್ಟ್ ಗುಂಡಿಗಳನ್ನ ಒಂದೊಂದಾಗಿ ಬಿಚ್ತಾ, ನಾನೇನು ಮಾಡಿದ್ರು ಅರ್ಧ ಗಂಟೆ ಕಾಲ ನೀನು ಕದಡದೇ ಇರಬೇಕು ಅಂತ ಅಂದ್ಲು. ಚಿಕ್ಕ ನಗುವಿನೊಂದಿಗೆ ಸರಿ ಸರಿ ಮಾಡು ಅಂತ ಅಂದ. ಕದಲಿದ್ರೆ ಮತ್ತೆ ಮೊದಲಿಂದ ಬರುತ್ತೆ, ಓಕೆನಾ ಅಂತ ಅಂದ್ಲು. ಡನ್ ಅಂತ ಸರಿಯಾಗಿ ನಿಂತ್ಕೊಂಡ ತಾರಕ್. ಟೆರಿಸ್ ಬಾಗಿಲು ಮುಚ್ಚಿ ಬಂದ ಲಹರಿ ದೊಡ್ಡ ವಿಲನ್ ಥರ ಬಿಲ್ಡಪ್ ಕೊಡ್ತಾ ತಾರಕ್ ಸುತ್ತಲೂ ತಿರುಗ್ತಾ ನೋಡ್ತಿದ್ದಾಳೆ. ಏನೇ ಇದಕ್ಕೇನಾ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು ನೀನು ಅಂತ ಅಂದ. ಓಯ್ ಕದಡದೇ ಇರ್ಬೇಕು ನೀನು ಅಂತ ಅಂದ್ಲು ಮತ್ತೆ. ಅಯ್ಯೋ ನಾನೆಲ್ಲೂ ಅಳ್ಳಾಡಲಿಲ್ಲ ಕಣೆ ಹುಚ್ಚಿ, ಜಸ್ಟ್ ಮಾತಾಡಿದೆ ಅಷ್ಟೇ. ಕದಲಬೇಡ ಅಂದೆ ಹೊರತು ಮಾತಾಡಬೇಡ ಅನ್ನಲಿಲ್ಲ ತಾನೇ. ನಿಯಮಗಳನ್ನ ಹೇಳುವಾಗ ಸರಿಯಾಗಿ ಹೇಳಬೇಕು ಹುಚ್ಚಿ ಅಂತ ಕಣ್ಣು ಹೊಡೆದ. ತಲೆ ಚೆಚ್ಕೊಂಡು ಸರಿ 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 ಬಿಡು. ತಾರಕ್ ಬ್ಯಾಕ್ ಸೈಡ್ ನಿಂತು ಆಫ್ ಹ್ಯಾಂಡ್ಸ್ ಟೀ ಶರ್ಟ್ನಿಂದ ಹೊಳಿತಿದ್ದ. ಕೈಗಳಿಗೆ ಮುತ್ತಿಟ್ಟು ಕೇಕ್ ಪೀಸ್ ಕಚ್ಚಿದ ಕಚ್ಬಿಟ್ಲು. ರಾಕ್ಷಸಿ ಅಂದ ತಕ್ಷಣ. ಅಬ್ಬಾ ನೀವಿಂಥದನ್ನು ತುಂಬ ನನಗೆ ಕೊಟ್ಟಿದ್ದೀರಿ ಅಂತ ಜಂಬದಿಂದ ಹೇಳಿ ಹಿಂದಿನಿಂದ ಅಪ್ಕೊಂಡು ಬೆನ್ನಿ ಕೆನ್ನೆಗಳನ್ನ ಆನಿಸಿ ಬೆಳಗಿಂದ ಎಷ್ಟೊಂದು ಅವನ್ನ ತಾನು ಮಿಸ್ ಮಾಡಿಕೊಂಡೆ ಅಂತ ತಿಳಿಸ್ತಿದ್ರೆ ಅಂದವಾಗಿ ಅರಳಿದವು ತಾರಕ್ನ ತುಟಿಗಳು. 2 ನಿಮಿಷದ ನಂತರ ಮುಂದಕ್ಕೆ ಬಂದು ಕಾಲ್ಬೆರಳುಗಳ ಮೇಲೆ ಎದ್ದು 2 ಕೈಗಳು ಒಳಗೆ ತಾರಕ್ ಮುಖವನ್ನು ತಗೊಂಡು ಕಣ್ಣುಗಳ ಮೇಲೆ ಮುತ್ತಿಟ್ಟು ಲವ್ ಯು ತಾರಕ್ ಅಂತಂದ್ಲು. ತುಂಬ ಇಷ್ಟದಿಂದ ತುಂಬ ಪ್ರೀತಿಯಿಂದ ಹೇಳಿದ್ಲು. ಲವ್ ಯು ಟು ಮೈ ಬಂಗಾರ ಅಂತ ಹೇಳಿದ ತಾರಕ್ ಮರು ಉತ್ತರವಾಗಿ. ಸಣ್ಣದಾಗಿ ನಕ್ಕು ಅತ್ತ ಇತ್ತ ನೋಡಿದ್ಲು. ಎಸ್ಟೇಟ್ ಥರ ಇರುತ್ತೆ ಆ ಮನೆ, ಸುತ್ತಲೂ ಮರಗಳು ಬಿಟ್ಟರೆ ಇನ್ನೇನೂ ಇರಲ್ಲ. ಲಹರಿ ಮನಸ್ಸನ್ನು ಅರಿತು ಇಲ್ಲಿ ನೀನು ನಾನು ಮಾತ್ರ ಇರೋದು ಅಂತ ಅಂದ. ಅವಳ ಕೆನ್ನೆಗಳು ಚೆರ್ರಿ ಹಣ್ಣುಗಳ ಥರ ಕೆಂಪಾಗ್ತಿದ್ರೆ ಕಣ್ಮುಚ್ಕೋ ಅಂದ್ಲು. ನೇರವಾಗ್ತಾಗಿದ್ದ ಅವನ ನೋಟಕ್ಕೆ ಒಂಥರ ಆಗ್ತಿದ್ರೆ ಸಮಯ ಇನ್ನೂ ಇದೆ, ಕೆಲಸ ಮುಗಿಸ್ದೆ ಕದರಿದ್ರೆ ಮುಗೀತು ನನ್ನ ಕೈಯಲ್ಲಿ ಅಂತ ಅಂದ. ರಾವಣ ಎತ್ತ ತಿರುಗಿದ್ರು ನನಗೆ ನಾಮ ಇಡ್ತಾನೆ ಅಂತ ಗುಣಕ್ಕೆ ಕೊಡ್ತಾ ತನ್ನ ಶರ್ಟ್ ತೆಗೆದು ಮುಂದಿನ ಸೆಕೆಂಡ್ ತಾರಕ್ ಶರ್ಟ್ ಒಳಗೆ ನುಗ್ಗಿಬಿಟ್ಲು. ಗಟ್ಟಿಯಾಗಪ್ಕೋ ಅಂತ ಅಂದು. ತಮಗೆ ನಾಲ್ಗೆ ಸುಮ್ಮನಿರಲ್ಲ ಅಲ್ವಾ, ದೊಡ್ಡ ವೀರಾಂಗನೆ ಥರ ಆಟ ಶುರು ಮಾಡಿದೆ, ಎತ್ತ ತಿರುಗಿದ್ರು ಬಾಸ್ ವಿನ್ ಆಗ್ತಾರೆ ಮುಗಿಸ್ತಾರೆ ಅಂತ ತನ್ನ ಬುದ್ಧಿಗೆ ತಾನೇ ಬೈತ್ಕೊಳ್ತಾ ಬೆಚ್ಚಗೆ ಸಿಕ್ಕ ಸ್ಪರ್ಶಕ್ಕೆ ಅಂದ್ಕೊಂಡು ಹೋದ್ಲು ಅವನನ್ನು. ಕೆಲವು ಇನ್ನೂ ತಾಗಿಲ್ಲ, ಸರಿಯಾಗಿ ಒಪ್ಕೋ ತಾರಕ್, ಇದು ತುಂಬಾ ಜಾಸ್ತಿ. ಹೇಳಿದನ್ ಮಾಡೆ, ದೊಡ್ಡ ವೀರನಾರಿ ಥರ ಪೋಸ್ ಕೊಟ್ಟೆ ಒಪ್ಕೊಳ್ಳೋದು ಬರಲ್ವಾ ಅನ್ನೋ ತಾರಕ್ನ ವ್ಯಂಗ್ಯಕ್ಕೆ ಹುಡುಗಿ ಪೌರುಷ ಎದ್ದು ಬಂತು. ಹ್ಞೂ ಅಂತ ತಾರಕ್ ಪಾದದ ಮೇಲೆ ತನ್ನ ಪಾದ ಇಟ್ಟು ಸೊಂಟ ಸುತ್ತಲೂ ಕೈಗಳು ಹಾಕಿ ಮಿಲಿಮೀಟರ್ ಗ್ಯಾಪ್ ಕೂಡ ಇಲ್ಲದ ಹಾಗೆ ಅಂಟ್ಕೊಂಡ್ಬಿಟ್ಲು. ನೀನು ಹೇಳಿದ ಸಮಯ ಆಗೋವರೆಗೂ ಹೀಗೆ ಇರಬೇಕು ಅಂತ ಅಂದ. ಮೂಳೆಗಳು ಹಿಡಿದುಕೊಳ್ತವೆ ಬಂಗಾರ. ಅವನ ಸ್ಪರ್ಶಕ್ಕೆ ಮೈ ಮರೆತು ಅಂದ್ಲು. ನಾನು ಕಟ್ ಹಾಕ್ತೀನಿ ಬಿಡು ನಗ್ತಾ ಅವನ ಅಪ್ಪಟ ಅಪ್ಪುಗೆಯಲ್ಲಿ ಅಡಗಿ ಹೋದ್ಲು. ಎಷ್ಟು ಹೊತ್ತು ಹಾಗೆ ಇದ್ರೋ ಅವರಿಗೆ ತಿಳಿಲಿಲ್ಲ. ಈ ಸರಸ ಇಲ್ಲದೇ ಇರೋದ್ರಿಂದ ವಿರಹ ಹೆಚ್ಚಾಗ್ತಿದ್ರೆ ಶರ್ಟ್ನಿಂದ ಹೊರಗೆ ಬಂದು ತಾರಕ್ ಲಹರಿ ನಿಂತ್ಕೊಂಡು ಕೆಳಗೆ ಕರ್ಕೊಂಡು ಹೊಟ್ಟೋದ. ನಾಚಿಕೆಯಿಂದ ಕೆಂಪಗಾಗಿದ್ದ ಕೆನ್ನೆಗಳನ್ನ ಮುಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಅವಳು. ಬೆಡ್ ಮೇಲೆ ಮಲಗಿಸಿ ಬಾಗಿಲು ಹಾಕಿ ಹತ್ತಿರ ಬರ್ತಿರೋ ತಾರಕ್ನ ನೋಡ್ತಾ ಅವಳ ಹೃದಯ ವೇಗವಾಗಿ ಹೊಡೆದುಕೊಳ್ತಿದೆ. ಲೈಟ್ ಡಿಮ್ ಮಾಡಿ ಎಸಿ ತಾಪಮಾನ ಸರಿ ಹೊಂದಿಸಿ ಅವಳು ಮುಂದೆ ನಿಂತಿದ್ದ ಅವನ ಸೊಂಟ ಸುತ್ತಲೂ ಕೈಗಳು ಹಾಕಿ ಹೊಟ್ಟೆಯಲ್ಲಿ ಮುಖವನ್ನು ಬಚ್ಚಿಟ್ಕೊಂಡ್ಬಿಟ್ಲು. ಲಹರಿ ಅಂತ ಮೃದುವಾಗಿ ಮಧುರವಾಗಿ ಕರೆದ. ಹಾಂ ತಲೆ ಎತ್ತದೆಯೇ ಬದಲಾಗಿ ಉತ್ತರವನ್ನು ಕೊಟ್ಲು. ಅವಳ ತಲೆ ಸವರ್ತಾ, ನಿನಗೆ ತೊಂದರೆ ಇಲ್ಲ ಅಂದರೆ ನನಗಿಷ್ಟ ಬಂದ ಹಾಗೆ ಮಾಡ್ತೀನಿ, ಸೈಲೆಂಟಾಗಿರಮ್ಮ ಲಾಲನೆಯಿಂದ ಕೇಳ್ಕೊಂಡ. ಅವಳ ಮನಸ್ಸು ಕರಗಿ ಆನಂದ ಸಾಗರದಲ್ಲಿ ತೇಲ್ತಾ ಇದೆ. ತಾರಕ್ನ ತನ್ನ ಮೇಲೆ ಕೇಳ್ಕೊಂಡು ಹಿಂದಕ್ಕೆ ಹೊರಗಿ ಹೊಟ್ಟೆ ಮೇಲಿರೋ ಅವನ ತಲೆ ಸವರ್ತಾ, ನಿನ್ನ ಹೆಂಡತಿ ನಾನು, ಇಷ್ಟ ಪ್ರೀತಿ ಇದೆ ನಿನ್ನ ಮೇಲೆ, ಅನುಮತಿ ಕೇಳ್ತಿದ್ಯಾ ಅಂತ ಕಿರುನಗುವಿನಿಂದ ನೋಡಿದ್ಲು. ಅವಳ ಹೊಟ್ಟೆ ಮೇಲೆ ಟೀ ಶರ್ಟ್ ಧರಿಸಿ ಅವಳೊಂದಿಗೆ ಆಟ ಶುರು ಮಾಡ್ದ. ಅವರಿಬ್ಬರ ಸರಸಕ್ಕೆ ಇಬ್ಬರ ಶರೀರಗಳು ನಡುಗ್ತಾ ಇವೆ.
ಹೆಚ್ಚಾಗ್ತಿರೋ ಅವಳ ಹೃದಯದ ವೇಗವನ್ನು ಗಮನಿಸಿ ಮೇಲಕ್ಕೆ ಏಳಲು ಹೋದ ಅವನು. ಹೋಗದಂತೆ ತಡೆದು ಆತುರದಿಂದ ಕಣ್ಣುಗಳ ಒಳಗೆ ನೋಡಿದ್ಲು ಲಹರಿ. ಅಂದವಾದ ನಗುವಿನೊಂದಿಗೆ ಕೆನ್ನೆ ಸವರಿ, ಐ ಆಮ್ ಸ್ಯಾಟಿಸ್ಫೈಡ್. ನಿಂಗೆ ದೂರವಾಗಿರೋದ್ರಲ್ಲೂ ಆನಂದ ಇದೆಯಲ್ಲ. ಲೈಫ್ ಅಂದರೆ ನಾವು ಬಯಸಿ ಸಿಗೋದಷ್ಟೇ ಅಲ್ಲ, ಅದು ಕೊಡೋದನ್ನು ಕೂಡ ಸ್ವೀಕರಿಸೋದು. ಇವಾಗಿನ ಈ ದೂರಗಳು ಮುಂಬರೋ ಕಾಲದ ನಮ್ಮ ಮಧುರ ನೆನಪುಗಳು. ನಿನಗಿಂತ ನನಗೆ ಯಾವುದು ಹೆಚ್ಚಲ್ಲ ಅಂದ ಶರ್ಟನ್ನು ಹಾಕ್ಕೊಳ್ತಾ. ಅದನ್ನು ಕಿತ್ಕೊಂಡು ತಾನೇ ಹಾಕ್ಕೊಂಡು ಲಹರಿ, ರಾತ್ರಿ ಸಮಯದಲ್ಲಿ ನಿನ್ನ ಶರ್ಟನ್ನು ಹಾಕ್ಕೊಳ್ತೀನಿ ನಾನೇ ಅಂತಂದ್ಲು ತೇವವಾದ ಕಣ್ಣುಗಳಿಂದ. ತಿಕ್ಲು ಹುಡುಗಿ, ಇದಕ್ಕೆ ಫೀಲ್ ಆಗಬೇಕಾ ಅಂತ ತಲೆ ಮೇಲೆ ಮುತ್ತಿಟ್ಟು ಬೆಡ್ ಸರಿ ಮಾಡಿ ಅವಳನ್ನ ಪಕ್ಕ ಕೇಳ್ಕೊಂಡ. ನಾನೇ ಅನಾವಶ್ಯಕವಾಗಿ ರುಚ್ಚೆಬ್ಬಿಸ್ದೆ ಅಂದ್ಲು ಹೇಗೋ ಮನಸ್ಸಿನಿಂದ. ಇವಾಗ ಏನಮ್ಮ ನಿನ್ನ ಬೇಜಾರು? ಅವಳ ಕೈ ಬೆರಳುಗಳ ಜೊತೆ ಆಡ್ತಾ ಕೇಳ್ದ. ನಿನಗೆ ಪೂರ್ತಿಯಾಗಿ ಹತ್ರ ಆಗೋಕ್ಕೆ ಆಗಲೇ ಇಲ್ಲ. ಆಗದೆ ಅಮ್ಮ ಆಗ್ಬಿಡ್ತಿದ್ಯಾ ಅಂತ ಕೇಳ್ದ. ಅದಲ್ಲ ತಾರಕ್ ಅಂತಿದ್ದ ಅವಳ ತುಟಿ ಮೇಲೆ ಬೆರಳಿಟ್ಟು. ಇಷ್ಟವರೆಗೆ ಮೇಲಿನ ಭಾಗದ ಜೊತೆ ನಿಂತಿದ್ದೆ, ಇಲ್ಲ ಅಂದರೆ ಹೀಗೆ ಅಂದೆ ಅಂದರೆ ಅಂತ ಕಿವಿಯಲ್ಲಿ ಏನೋ ಹೇಳಿದ ತಕ್ಷಣ ನಾಚಿಕೆಯಿಂದ ಲಹರಿ ಮುಖ ಕೆಂಪಾಗಿ ಛೀ ಹೋಗು ಅಂತ ದೂರ ಸರಿತಿದ್ದವಳನ್ನ ತಡೆದು ಕೆನ್ನೆಗಳನ್ನ ಹಿಡಿದು, ನಿನ್ನ ಅಣುವಿನಲ್ಲೂ ನನ್ನ ಸಹಿ ಮಾಡಿದ್ದೀನಿ. ಆದರೂ ಪ್ರತಿ ಬಾರಿ ಹೊಸದಾಗಿರುತ್ತೆ. ನೀನು ಹೀಗೆ ಮುಟ್ಟಿದ್ರೆ ಮುದುಡೋ ಗಿಡದ ಥರ ಮುಡಿಸ್ಕೊಂಡು ನನ್ನನ್ನು ಕೆಣಕಿದ್ರೆ ಕಷ್ಟ. ಇನ್ನು ಮಲಗು, ಈಗಾಗಲೇ ಸಮಯ ದಾಟ್ಬಿಟ್ಟಿದೆ ಅಂತ ಹೃದಯಕ್ಕೆ ತಗೊಂಡು ಜೋಗುಳವನ್ನು ಹಾಡ್ದ. ಚುಪ್, ಮಾತಾಡಬೇಡ, ಮಲಗು ಅಂತ ಹೇಳ್ದ. ಮತ್ತು ನನಗೆ ಬೋರ್ ಆಗ್ತಿದೆ, ಮೊಬೈಲ್ ಕೊಡಲ್ವಾ? ನೋಡೋಕ್ಕಲ್ಲ, ನಿನ್ನ ಜೊತೆ ಮಾತಾಡ್ತಾ ಇರೋದಕ್ಕಾಗ್ತಿಲ್ಲ ಪ್ಲೀಸ್ ಅಂತ ಅವನ ಗಡ್ಡ ಹಿಡಿದು ಕೇಳಿದ್ಲು. ನೀನು ಮಾತಾಡೋದು ಶುರು ಮಾಡಿದ್ರೆ ಮಧ್ಯರಾತ್ರಿ ಆದರೂ ನಿಲ್ಲಲ್ಲ. ಇಷ್ಟೊಂದು ಗಂಟೆಗಳ ಫೋನ್ ಅಂದರೆ ನೆವರ್. ಸುಮ್ಮನೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋ ಅಂತಂದ. ಮುನಿಸಾಯಿತು ಹುಡುಗಿಗೆ. ಹ್ಞೂ ಅಂತ ಪಕ್ಕಕ್ಕೆ ಸರಿತಿದ್ರೆ ಹೋಗೋದಕ್ಕೆ ಬಿಡದ ಅವಳಿ ಯವ್ವನ ಶಿಖರಗಳ ಮೇಲೆ ಕೈಗಳನ್ನ ಕಳಿಸೋ ಅಷ್ಟರಲ್ಲೇ ಬಿಗಿದು ಹೋದ್ಲು ಹುಡುಗಿ. ಕದಲ್ದೆ ಫ್ರೀಯಾಗಿ ಮಲಗು, ಇಲ್ಲ ಅಂದರೆ ಬಜ್ಜಿ ಆಗ್ಬಿಡ್ತೀಯ ಅಂತ ಕಿವಿಯಲ್ಲಿ ಹೇಳಿ ಅವಳು ಕುತ್ತಿಗೆಯಲ್ಲಿ ಮುಖ ಇಟ್ಕೊಂಡು ಮಲಗಿಬಿಟ್ಟ ತಾರಕ್. ಗೊಣಕ್ಕೊಳ್ತಾ ಅವನನ್ನು ಅಪ್ಕೊಂಡು ಮಲಗಿದ್ಲು ಹುಡುಗಿ. ತಾರಕ್ ಯಾವಾಗಲೂ ಹೇಳುವಂತೆ 100 ಜಾಗ್ರತೆಗಳನ್ನ ಹೇಳಿ ಆಫೀಸ್ಗೆ ಹೊರಟ ಆತ. ಯಥಾ ಪ್ರಕಾರ ಅಮ್ಮ ಅತ್ತೆ ಹೊಟ್ಟೆ ತುಂಬಿಸಿದ್ರಿಂದ ಜೀರ್ಣವಾಗೋದಕ್ಕೆ ಆಚೆ ವಾಕಿಂಗ್ ಮಾಡ್ತಾ ಇದ್ದಾಳೆ ಲಹರಿ. ದೊಡ್ಡವರೆಲ್ಲ ಕ್ಯಾರಮ್ ಆಡ್ತಿದ್ದಾರೆ ಗಾರ್ಡನ್ನಲ್ಲಿರೋ ಮರದ ಕೆಳಗಿನ ನೆರಳಿನಲ್ಲಿ. ಅವ್ರ ಜೊತೆ ಸ್ವಲ್ಪ ಸಮಯ ಆಡಿ ಸೊಂಟ ನೋವು ಬರ್ತಿದ್ರೆ ಒಳಗಡೆ ಬಂದ್ಬಿಟ್ಲು ಲಹರಿ. 3ನೇ ತಿಂಗಳು ಪ್ರಾರಂಭವಾಯಿತು ಅವಳಿಗೆ ಇವಾಗ. ಡಾಕ್ಟರ್ ಚೆಕಪ್ಗೆ ಕಸ್ತೂರಿ ಅವರು ನಿರ್ಮಲಾ ಅವರು ಕರ್ಕೊಂಡು ಹೋದರು ಅವಳನ್ನ. ಆಫೀಸ್ ಕೆಲಸದ ಮೇಲೆ ಪುಣೆಗೆ ಹೋಗಿದ್ದ ತಾರಕ್. ಅವನ ವರ್ಕ್ ತುಂಬ ಬ್ಯುಸಿ ಇದ್ದಿದ್ದರಿಂದ ಸ್ಕ್ಯಾನಿಂಗ್, ಬ್ಲಡ್ ಟೆಸ್ಟ್ ಮಾಡಿ ಮಗುವಿನ ಚಲನೆ ಚೆನ್ನಾಗಿದೆ, ಹುಡುಗಿ ಕೂಡ ಆರೋಗ್ಯವಾಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಹ್ಯಾಪಿ ಆದರೂ ಮಹಿಳೆಯರು 3 ಕೂಡ. ಅಮ್ಮ ನೀವು ಹೊರಗಡೆ ಇರಿ, ನಾನು ಬರ್ತೀನಿ ಅಂತ ಹೇಳಿ ಅವನ್ನ ಕಳಿಸಿ, ಡಾಕ್ಟರ್ ನಾವು ಪರ್ಸ್ನಲ್ ಲೈಫ್ ಲೀಡ್ ಮಾಡಬಹುದಾ ಅಂತ ಕೇಳಿದ್ಲು ಆ ಡಾಕ್ಟರ್ನ. ಸಣ್ಣದಾಗಿ ನಕ್ಕು, ಕ್ಯಾರಿ ಆನ್. ಇನ್ಮೇಲೆ ಇಬ್ಬರು ಎಷ್ಟು ಹತ್ತಿರವಾಗಿದ್ದರೆ ಡೆಲಿವರಿ ಅಷ್ಟು ನಾರ್ಮಲ್ ಆಗಿ ಸುಲಭವಾಗುತ್ತೆ ಲಹರಿ. ಯಾವುದೇ ಆತಂಕ ಪಡದೆ ಹ್ಯಾಪಿಯಾಗಿ ನಿಮ್ಮ ಲೈಫ್ ನೀವು ಲೀಡ್ ಮಾಡಬಹುದು. ಆದರೆ ಅಂದರೆ ಜಾಗ್ರತೆ ಅಗತ್ಯ. ಆತುರದಲ್ಲಿ ವೇಗ ತಿಳಿಯಲ್ಲ. ಮಗುವಿಗೆ ತೊಂದರೆ ಇಲ್ದಾಗ ಯೋಚಿಸಿ, ನೀವು ಒಂದಾಗಬೇಕು ಅಂತವ್ರು ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಹೊರಗೆ ಬಂದು ಮನೆಗೆ ರಿಟರ್ನ್ ಆದರು. ತಾರಕ್ ಯಾವಾಗ ಬರ್ತಾನೋ, ಅವನ ಜೊತೆ ಈ ವಿಷಯನೆಲ್ಲ ಯಾವಾಗ ಹೇಳ್ತೀನೋ ಅಂತ 1000 ಕಣ್ಣುಗಳಿಂದ ಎದುರು ನೋಡ್ತಾ ಇದ್ದಾಳೆ. ಫೋನ್ ಬಹುಶಃ ಮರೆಯೋ ಹಾಗೆ ಮಾಡಿಬಿಟ್ಟಿದ್ದ. ಅವನು ಯಾವಾಗ ಮನೆಗೆ ಬಂದರೆ ಆವಾಗಲೇ ಮಾತಾಡಿಸೋದು ಅವಳು. ಹುಡುಗಿ ಅವನು ಬರೋ ಅಷ್ಟರಲ್ಲೇ ಲೇಟ್ ಆಗ್ಬೋದು, ಮಲ್ಗಮ್ಮ ಅಂದರು ಕಸ್ತೂರಿ ಹಾಲ್ನಲ್ಲಿ ಕೂತು ಬುಕ್ಕನ್ನು ಓದ್ತಿದ್ದಂತಹ ಲಹರಿ ಜೊತೆ. ನಿದ್ರೆ ಬರ್ತಿಲ್ಲ ಅತ್ತೆಮ್ಮ, ನೀವೇ ಹೋಗಿ ಮಲಗಿ, ಅವ್ರಿಗೆ ಡಿನ್ನರ್ ನಾನು ಬಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಹೊರಟು ಹೋದರು ಕಸ್ತೂರಿ. ಹೊಸ ಪ್ರಾಜೆಕ್ಟ್ ಮೀಟಿಂಗ್ಗೋಸ್ಕರ ಅಂತ ಹೋಗಿದ್ದ ತಾರಕ್ 12 ಆಗುವಾಗ ಮನೆಗೆ ಬಂದ. ಕಣ್ಣು ಮುಚ್ಚಿ ತೂಗ್ತಿದ್ದ ಲಹರಿ ಹಾಲ್ನಲ್ಲೇ ಕಾಣಿಸಿದ್ಲು ಅವನಿಗೆ.
ನಿದ್ದೆಯನ್ನು ತಡೆದುಕೊಳ್ತಿದ್ದ ಮುಖ ಸುಸ್ತಾಗೋಗಿದ್ರೆ ಶೂ ಸದ್ದಿಗೆ ಎದ್ದು ನೋಡಿದ್ಲು ಆಕೆ. ಎದುರುಗಡೆ ಇದ್ದಾನೆ ತಾರಕ್ ಬಟನ್ಸ್ನ ತೆಗಿತಾ. ಏನಿದು ಇಷ್ಟು ಲೇಟ್? ಕಣ್ಣುಚ್ಕೊಳ್ತಾ ಕೇಳಿದ್ಲು ತನ್ನ ಗಂಡನನ್ನು. ನಿದ್ದೆ ಮಾಡದೆ ಇಲ್ಲೇನು ಮಾಡ್ತಿದ್ಯಾ ಅಂದ ಬೇಸ್ ವಾಯ್ಸ್ನಲ್ಲಿ. ಸ್ವಲ್ಪ ಸಮಯ ಗಾಬರಿ ಆದ್ಲು. ತಿಂಡಿ ನಿದ್ರೆ ವಿಷಯದಲ್ಲಿ ಟೈಮ್ ತಪ್ಪಾರ್ದು ಅನ್ನೋದು ಅವನ ಫಸ್ಟ್ ರೂಲ್. ಇವತ್ತು ತುಂಬ ಲೇಟ್ ಮಾಡಿದಾಳೆ ಅದನ್ನೆಲ್ಲ. ನಿನ್ನ ಜೊತೆ ಮಾತಾಡಬೇಕು ಅದಕ್ಕೆ ಅಂದ್ಲು. ಮಾರ್ನಿಂಗ್ ಮಾತಾಡಿದ್ರೆ ಸಾಕಾಗುತ್ತಲ್ವಾ? ಅಷ್ಟು ಅರ್ಜೆಂಟ್ ಏನಿದೆ? ಇಷ್ಟು ಹೊತ್ತು ನಿದ್ರೆಯನ್ನು ಬಲವಂತವಾಗಿ ತಡೆದು ನನಗೋಸ್ಕರ ಕೂರೋದಕ್ಕೆ ನಿನಗೆ ಯಾರು ಹೇಳಿದ್ದು ಅಂತ ಸ್ವಲ್ಪ ಸಮಯ ಸೀರಿಯಸ್ ಆಗಿ ಮುಂದಕ್ಕೆ ಬಂದು ಅವನ್ನ ನೋಡಿ ಬೆದರಿ ಹಿಂದಕ್ಕೆ ಹೆಜ್ಜೆಯನ್ನು ಇಟ್ಟುಬಿಟ್ಲು. ನಾನೇನಾದರೂ ಚಿಕ್ಕ ಮಗು ಅಂದ್ಕೊಂಡಿದ್ಯಾ? ಮನೆಗೆ ಬರ್ದೆ ಕಳೆದು ಹೋಗೋಕೆ? ಬಂದು ತಿಂದು ಮಲಗೋದು ನನಗೆ ಗೊತ್ತಿಲ್ವಾ? ಮತ್ತೆ ಇದು ರಿಪೀಟ್ ಆದರೆ ಅಂತ ಬೆರಳು ತೋರಿಸ್ತಾ. ಅಷ್ಟೊತ್ತಿಗೆ ಅವಳ ಕಣ್ಣುಗಳು ನೀರಿಂದ ತುಂಬಿ ಬರ್ತಾ ಇದ್ವು. ಹೋಗಿ ಮಲಗು. ಪ್ರತಿದಿನ ಏಳಿಸ್ಕೊಳ್ತೀಯಾ? ಎಲ್ಲರೂ ಮುದ್ದು ಮಾಡಿ ಹಾಳು ಮಾಡಿದಾರೆ ನಿನ್ನ ಅಂತ ತಾರಕ್ ಕಿರ್ಚಿದ್ದಕ್ಕೆ ಹೇಳಬೇಕು ಅಂದ್ಕೊಂಡಿದ್ದು ಹೇಳದೆ ಹೊರಟು ಹೋದ್ಲು ಕೋಣೆಯ ಒಳಗೆ ಲಹರಿ. ಹಿಂದ್ಗಡೆ ಹೋಗಿ ಫ್ರೆಶ್ ಆಗಿ ಡಿನ್ನರ್ ಮಾಡಿ ಮಲ್ಕೊಂಡ ತಾರಕ್. ಮಾರನೇ ದಿನ ತಾರಕ್ ಅರ್ಲಿಯಾಗಿ ಆಫೀಸ್ಗೆ ಹೊರಟ. ಫುಲ್ ಜರ್ನಿಗಳು, ಮೀಟಿಂಗ್ಗಳು, ನ್ಯೂ ಪ್ರಾಜೆಕ್ಟ್ಗಳ ಜೊತೆ ಅವನು ಬ್ಯುಸಿಯಾಗ್ಬಿಟ್ಟ. ಆದರೆ ಮನೆಯಲ್ಲೇ ಅವನ ನೆನಪುಗಳಲ್ಲೇ ಬದುಕ್ತಾ ಇರೋ ಅವಳಿಗೆ ಮಾತ್ರ ತನ್ನ ಗಂಡನ ಸಾನ್ನಿಧ್ಯ ಇಲ್ಲದೆ ಮನಸ್ಸೆಲ್ಲ ಏನೇನೇನೋ ಕೆಟ್ಟ ಆಲೋಚನೆಗಳು, ಭಯಗಳು, ಆತಂಕಗಳು ಬಂದು ಕಲಕದವು. ಸುತ್ತಲೂ ಎಲ್ಲರೂ ಇದ್ದರೂ ಅವಳ ಮನಸ್ಸೆಲ್ಲ ಅವನಲ್ಲೇ ಇತ್ತು. ನಿರ್ಮಲಾ ಅವರು ಆ ದಿನ ಮನೆಗೆ ಹೋದರು. ಮನೆ ಬಿಟ್ಟು ಬಂದುಬಿಟ್ಟಿದ್ದೀವಿ, ಧೂಳು ಹಿಡ್ದಿರುತ್ತೆ, 2 ದಿನ ಇದ್ದು ಬರ್ತೀವಿ ಅಂತ ಹೇಳಿ ಹೊರಟರು. ಲಹರಿ ಡೆಲಿವರಿ ಆಗೋ ಅಷ್ಟರಲ್ಲೇ ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಬೇಕು, ತನ್ನ ಫುಲ್ ಟೈಮ್ ಕೆಲವು ದಿನ ಅವಳ ಜೊತೆ ಹುಟ್ಟೋ ಬೇಬಿ ಜೊತೆ ಕಳೀಬೇಕು ಅನ್ನೋದು ಅವನ ಆಲೋಚನೆ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೂ ಅವಳಲ್ಲಿನ ಇನ್ಸೆಕ್ಯೂರಿಟಿ, ಮೂಡ್ ಸ್ವಿಂಗ್ಸ್ ಮನಸ್ಸನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡಲಿಲ್ಲ. ಆ ದಿನ ಆಫೀಸ್ಗೆ ಹೋಗಬೇಕು ಅಂತ ನಿರ್ಧರಿಸಿ ಮನೆಯಲ್ಲಿ ಹೇಳದೆ ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ಆಫೀಸ್ಗೆ ಹೊರಟು ಹೋದ್ಲು. ಕಾನ್ಫರೆನ್ಸ್ ಹಾಲ್ನಲ್ಲಿದ್ದನು ತಾರಕ್. ಅವನಿಗೆ ಗೊತ್ತಿಲ್ಲ ಅವಳು ಬಂದದ್ದು. ಗಂಟೆ ನಂತರ ಮ್ಯಾನೇಜರ್ ಜೊತೆ ಮಾತಾಡಿ ಚೇಂಬರ್ಗೆ ಬರುವಷ್ಟರಲ್ಲೇ ಮ್ಯಾಗ್ಝಿನ್ ಓದ್ತಾ ಕಾಣಿಸಿದ್ಲು ಲಹರಿ. ಕಣ್ಣುಗಳು ಸಣ್ಣದಾದ್ವು ಅವನಿಗೆ. ಗುಡ್ ಆಫ್ಟರ್ನೂನ್ CEO ಸರ್ ಅಂತ ಅಂದ್ಲು ಲಹರಿ. ಹೇಗೆ ಬಂದೆ ಅಂತಂದ. ಕಾರ್ನಲ್ಲಿ. ಡ್ರೈವರ್ ಇಲ್ಲ? ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ ಅಂತ ಅವಳು ಹೇಳ್ತಿದ್ರೆ ಅವನ ಕಣ್ಣುಗಳು ಕೆಂಪಗಾಗ್ಬಿಟ್ಟವು ತುಂಬ ಕೋಪದಿಂದ. ಅಷ್ಟೇ ಅಲ್ಲ, ಈ ಮಧ್ಯೆ ನೀವು ನನಗೆ ಸಿಗ್ತಾನೇ ಇಲ್ಲ ಮಾತಾಡೋದಕ್ಕೆ, ಅದಕ್ಕೆ ನಾನು ಇಲ್ಲಿಗೆ ಬರಬೇಕಾಯ್ತು ಅಂತ ಅಂದ್ಲು. ನಾನು ತವರಿಗೆ ಹೋಗ್ತಿದ್ದೀನಿ, ಡೆಲಿವರಿ ಆದಮೇಲೆ ಬೇಬಿ ಜೊತೆ ಬರ್ತೀನಿ, ನಿಮ್ಗೆ ಹೇಳಬೇಕು ಅಂತ ನೋಡ್ತಿದ್ರೆ ನೀವು ಸಿಕ್ಕರೆ ತಾನೇ ಅಂದ್ಲು. 2 ಹೆಜ್ಜೆಗಳಲ್ಲಿ ಬಂದು ತಾರಕ್ ಲಹರಿ ಮುಂಗ ಹಿಡಿದು ಏನು ಹೇಳಿದೆ ನೀನು ಅಂದ ಗುರಾಯಿಸಿ ನೋಡ್ತಾ. ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀನಿ, ಗರ್ಭಿಣಿ ಅಲ್ವಾ, ಹೆರಿಗೆಗೆ ಹೋಗೋದು ಸಂಪ್ರದಾಯ ಅಂದ್ಲು. ನಾನು ಕಳಿಸಲ್ಲ ಅಂದ. ಅತ್ತೆಮ್ಮ ಮಾವಯ್ಯ ಒಪ್ಕೊಂಡಿದ್ದಾರೆ, ನಿಮ್ಮದೇನು? ನನ್ನ ಅನುಮತಿ ಅಗತ್ಯ ಇಲ್ವಾ? ನಿಮಗೆ ನಾನು ಒಬ್ಬಳಿದ್ದೀನಿ ಅನ್ನೋ ವಿಷಯ ನೆನಪಿಲ್ಲ? ಎಲ್ಲವನ್ನ ಅವರಿಗೊಪ್ಪಿಸಿ ನನ್ನನ್ನು ಒಂದು ಗಾಜಿನ ಬೊಂಬೆ ಥರ ಮಾಡಿದ್ದಾರೆ. ನೀವು ಹೇಳಿದಾಗೆ ಆಡ್ತಿದ್ದೀನಿ. ಮನೆಯಲ್ಲಿ ದೊಡ್ಡವರು ಸಹ ನಿಮ್ಮ ಮಾತೇ ಕೇಳಬೇಕು, ಕೇಳ್ತಿದ್ದಾರೆ ಕೂಡ. ಇಷ್ಟಪಟ್ಟಿದ್ದು ತಿನ್ನೋದಕ್ಕಿಲ್ಲ, ಇಷ್ಟ ಬಂದಾಗ ಇರೋದಕ್ಕಿಲ್ಲ. ಯಾಕೋ ಬಂದಿಖಾನೆಯಲ್ಲಿದ್ದಾಗ ಅನ್ನಿಸ್ತಿದೆ. ಕೆಲವು ದಿನ ಈ ಸೆರೆಮನೆಯಿಂದ ಮನಸ್ಸಿಗೆ, ದೇಹಕ್ಕೆ ವಿಮುಕ್ತಿ ಬೇಕು. ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಡಿ. ತಾರಕ್ ಕೈ ಲಹರಿಯನ್ನು ಬಿಟ್ಟೇ ಬಿಡ್ತು. ಕತೆ ಮುಂದುವರಿಯುತ್ತೆ. ಮುಂದಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ನೋಡಿ. ಥ್ಯಾಂಕ್ ಯು.